ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಸ್ನೇಹಿತರು ಬಂಧುಗಳ ಮಧ್ಯದಲ್ಲಿ ಇದ್ದಂತಹ ಕೆಲವು ವಿಚಾರಗಳ ಗೊಂದಲಗಳು ನಿವಾರಣೆಯಾಗುವಂತಹ ದಿವಸ. ಯಾವುದೋ ವ್ಯಾವಹಾರಿಕವಾಗಿ ಅಥವಾ ಇನ್ಯಾವುದೋ ವಿಷಯಕ್ಕೋಸ್ಕರವಾಗಿ ಗೊಂದಲಗಳನ್ನು ಮಾಡಿಕೊಂಡಿದ್ದರೆ ಆ ಗೊಂದಲಗಳು ನಿವಾರಣೆಯನ್ನು ಅಥವಾ ಆ ಒಂದು ವಿಷಯ ಇತ್ಯರ್ಥವಾಗ್ತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಯಾರನ್ನೂ ಕೂಡ ತುಂಬ ನಂಬಿ ಮೋಸ ಹೋಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಗಂಡ ಹೆಂಡತಿಯ ಮಧ್ಯದಲ್ಲಿ ವೈಮನಸ್ಯ ಅಂದರೆ ಸಾಂಸಾರಿಕವಾದಂತಹ ವಿಚಾರದಲ್ಲಿ ಸಣ್ಣ ಪುಟ್ಟದಾದಂತಹ ವಿಚಾರಗಳು ಕೂಡ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಇದು ಮುಂಚಿತವಾಗಿ ಗೊತ್ತಾಗಿದ್ದಾಗ ಆದಷ್ಟು ಜಗಳ ಮಾಡುವಂಥದ್ದು ಅಥವಾ ನೇರವಾಗಿ ಮಾತಾಡುವಂಥದ್ದು ಇದನ್ನು ಕಡಿಮೆ ಮಾಡಿ ಜಗಳವಾಗ್ತಕ್ಕಂಥದ್ದನ್ನು ತಪ್ಪಿಸಬಹುದು ಅನ್ನುವಂಥದ್ದು. ನಿಮ್ಮ ವ್ಯಕ್ತಿತ್ವ ಏನಿದೆ ಅದು ನಿಮಗೆ ಗೌರವವನ್ನು ಹೆಚ್ಚು ಮಾಡುತ್ತೆ. ಅಂದರೆ ನಿಮ್ಮ ಶಿಸ್ತಿರಬಹುದು ಅಥವಾ ಒಂದೇ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಗೌರವಕ್ಕೆ ಅದು ಕಾರಣವಾಗುತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನಿಮಗಿರತಕ್ಕಂತಹ ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಅಥವಾ ಯಾವುದೋ ಒಂದು ಸಣ್ಣ ವಿಷಯದಿಂದ ಆಗತಕ್ಕಂತಹ ತೊಂದರೆಗಳು ಇವೆಲ್ಲವೂ ಕೂಡ ದೂರವಾಗಲಿ. ಭಗವಂತನ ರಕ್ಷಣೆ ನಿಮಗೆ ಸದಾ ಇರಲಿ. ಶುಭವಾಗಿ. ವೃಷಭ ರಾಶಿ. ಶತ್ರು ಬಾಧೆಯನ್ನು ಎದುರಿಸಬೇಕಾದಂಥದ್ದು. ಯಾರೋ ನಿಮ್ಮ ವಿರೋಧಿಗಳು ನಿಮಗೊಂದಷ್ಟು ತೊಂದರೆಯನ್ನು, ಸಮಸ್ಯೆಯನ್ನು, ಅಡ್ಡಿ ಆತಂಕಗಳನ್ನು, ಅಡಚಣೆಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಎನ್ನುವಂಥದ್ದು. ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಸ್ವಲ್ಪ ನಿಧಾನ ಆಗ್ತಾ ಇದೆಯೇನೋ ಅಂತ ಹೇಳಿ ನಿಮ್ಮ ಅನುಭವಕ್ಕೆ ಬರುತ್ತೆ. ಯಾವ ವಿಷಯದಲ್ಲಿ ತೊಂದರೆ ಆಗ್ತಾ ಇದೆಯೋ ಅದನ್ನು ಗಮನಿಸಿ ಸರಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನುವಂತಹ ಚಿಂತನೆ ಇರುತ್ತೆ. ಆ ವಿಚಾರ ಮನಸ್ಸಿಗೆ ಬರುತ್ತೆ. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳನ್ನು ಮಾಡುವಂತಹ ದಿವಸ ಇದು ಅಂತ ಹೇಳಬೇಕು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಈ ದಿವಸ ತುಂಬ ಅನುಕೂಲಕರವಾದಂತಹ ಅಥವಾ ಶುಭದಾಯಕವಾದಂತಹ ದಿವಸ ಅಂತ ಹೇಳಬೇಕು. ಸಾಮೂಹಿಕ ತಿರಸ್ಕಾರ ಮಾಡ್ತಕ್ಕಂತಹ ವಿಚಾರಗಳು ಬಂದಾಗ ಅದರಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಿ. ಅಂದರೆ ಸಾರಾಸಗಟಾಗಿ ಸಮಾಜ ಯಾವ ಒಂದು ವಿಷಯವನ್ನು ಒಪ್ಪೋದಿಲ್ವೋ ಅಂತಹ ವಿಚಾರದಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಿ ಅಂತಕ್ಕಂಥದ್ದು. ಧನಲಾಭ, ಐಶ್ವರ್ಯ ವೃದ್ಧಿ ಅವೆಲ್ಲವೂ ಕೂಡ ನಿಮಗೆ ಯೋಗವಾಗಿ ಈ ದಿವಸ ಅನುಕೂಲವನ್ನು ಮಾಡಿಕೊಡುತ್ತೆ. ಬೇರೆಯವರಿಗೆ ಏನಾದರೂ ಉಪಕಾರ ಮಾಡೋದಾದರೆ, ಆ ಮನಸ್ಥಿತಿ ಇದ್ದರೆ, ಅಂತಹ ಯೋಚನೆಗಳಿದ್ದರೆ ಈ ದಿವಸ ಅದನ್ನು ಮಾಡಿ. ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇದ್ದಂಥವರು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಸೇವೆಯನ್ನು ಸಲ್ಲಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಶುಭವಾಗಿ. ಮಿಥುನ ರಾಶಿ. ಅಕಾಲ ಭೋಜನದಿಂದ ಬೇಸರವಾಗ್ತಕ್ಕಂಥದ್ದು. ನಾವು ಒಂದು ಕಟ್ಟಲೆಯನ್ನು ಮಾಡಿಕೊಂಡಿರ್ತೀವಿ, ಇಂಥ ಸಮಯಕ್ಕೆ ತಿಂಡಿಯನ್ನು ತಿನ್ನಬೇಕು, ಇಂಥ ಸಮಯಕ್ಕೆ ಊಟವನ್ನು ಮಾಡಬೇಕು ಅಂತಕ್ಕಂಥದ್ದು. ಆ ಸಮಯದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದರೆ ಪರವಾಗಿಲ್ಲ. ಆದರೆ ಯಾವುದೋ ಸಂದರ್ಭಕ್ಕೆ ಊಟ ತಿಂಡಿಯನ್ನು ಮಾಡಿದರೆ ಅದು ನಿಮ್ಮ ಮನಸ್ಸಿಗೆ ಹಿಡಿಸದೇ ಇರತಕ್ಕಂಥದ್ದಾಗಿ ಸ್ವಲ್ಪ ಮಟ್ಟಿಗೆ ಬೇಜಾರು, ಬೇಸರ, ಯಾತಕ್ಕೋಸ್ಕರ ದುಡಿಬೇಕು, ತಿನ್ನೋದಕ್ಕೋಸ್ಕರ ಅಲ್ವಾ ಅನ್ನುವಂಥದ್ದೆಲ್ಲ ಮಾತುಗಳು ಬರುವ ಸಹಜವಾಗಿ ಆಗುವಂಥದ್ದು ಈ ದಿವಸ ನಿಮ್ಮ ಪಾಲಿಗಿರುವಂಥದ್ದಾಗತ್ತೆ. ಸಂಶೋಧಕರಿಗೆ ಮಹತ್ವಪೂರ್ಣವಾದಂತಹ ದಿವಸ ಇದು. ಏನಾದರೂ ಹೊಸತಾಗಿ ಹುಡುಕ್ತಕ್ಕಂಥವ್ರು ಇರುವಂಥದ್ದನ್ನು ಹೊಸ ರೂಪವನ್ನು ಕೊಟ್ಟು ಸಮಾಜಕ್ಕೆ ತಿಳಿಸ್ತಕ್ಕಂಥವ್ರಿಗೆ ಬಹಳ ಅನುಕೂಲಕರವಾದಂತಹ ದಿವಸವಾಗತ್ತೆ. ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಕೈಯ ಹಾಕದಂತಹ ಕೆಲಸಗಳು ಏನಿದೆ ಅದೆಲ್ಲವೂ ಕೂಡ ನಿಮಗೆ ಬಹಳ ಸುಲಭವಾಗಿ ನಡೀತಕ್ಕಂಥದ್ದು. ನಾನು ಹೇಳ್ದ ಹಾಗೆ ಆಗಬೇಕು, ನನ್ನ ತೀರ್ಮಾನ ಹೀಗೆ ಅನ್ನುವಂಥದ್ದನ್ನೇ ಪಟ್ಟಾಗಿ ಹಿಡ್ಕೊಂಡಾಗ ಕೆಲವು ಕೆಲಸಗಳಿಗೆ ಅಡ್ಡಿ ಆಗಬಹುದು, ತೊಂದರೆ ಆಗಬಹುದು, ಆ ಕೆಲಸಗಳಾಗದೇ ಇರಬಹುದು. ಇವೆಲ್ಲವನ್ನು ನೋಡಬೇಕಾಗತ್ತೆ. ನಿಮ್ಮ ಸಾಧನೆ ಅಥವಾ ನೀವು ಏನು ಜೀವನದಲ್ಲಿ ಕಂಡುಕೊಂಡಿದ್ದೀರಿ ಅಂತಹ ಒಳ್ಳೆಯದನ್ನು, ಸಂತೋಷವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಈ ದಿವಸ ಸಿಕ್ಕುವಂಥದ್ದು. ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಂದರೆ ಯಾವ ಉದ್ವೇಗಕ್ಕೂ ಕೂಡ ಒಳಗಾಗದೇ ಇರತಕ್ಕಂಥದ್ದು ಅಥವಾ ಇನ್ಯಾವುದೋ ದುಃಖ ಬಂತು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಕೂತ್ಕೊಳ್ಳುವಂಥದ್ದು,
ತಲೆಯ ಮೇಲೆ ಕೈ ಹೊತ್ತು ಬೇರೆ ಕೆಲಸಗಳನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು ಇದು ಯಾವುದೂ ಕೂಡ ಒಳ್ಳೆಯದಲ್ಲ ಅಂತ ಅರ್ಥ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಮಹಿಳೆಯರಿಗೆ ವಸ್ತ್ರ ಆಭರಣ ಪ್ರಾಪ್ತಿಯಾಗತಕ್ಕಂತಹ ಯೋಗದ ದಿವಸ. ಬಹಳ ಸಂತೋಷವನ್ನು ಹೊಂತೀರಿ. ಇದಕ್ಕಿಂತ ಇನ್ನೇನು ಬೇಕು ಅನ್ನುವಷ್ಟರ ಮಟ್ಟಿಗೆ ಕೆಲವರ ಮನಸ್ಥಿತಿ ಆಗಿರತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ದುಡ್ಡು ಕಾಸಿನ ವಿಚಾರ ಬಂದ ತಕ್ಷಣ ಯಾವಾಗ ನಮ್ಮನ್ನು ನಾವು ಮರೆತು ಬಿಡ್ತೀವಿ ಅಥವಾ ಆ ಸಂತೋಷ ಅಥವಾ ಆ ಸಂಭ್ರಮದಲ್ಲಿ ನಾವು ಯಾವ್ಯಾವ ನಿರ್ಧಾರಗಳನ್ನು ಮಾಡ್ತೀವಿ ಅದು ಕೆಲವು ಮಾರಕವಾಗ್ತಕ್ಕಂಥದ್ದು, ನಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗಬಹುದು. ಆ ದೃಷ್ಟಿಯಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ದೈನಂದಿನ ಚಟುವಟಿಕೆಗಳನ್ನು ಹೊರತಾಗಿ ವಿಶೇಷವಾದಂತಹ ಯಾವ ಕೆಲಸಕ್ಕೂ ಕೂಡ ಸಂಕಲ್ಪವನ್ನು ಮಾಡಬೇಡಿ, ಅದರ ಬಗ್ಗೆ ಆಸಕ್ತಿಯನ್ನು ತೋರಿಸಬೇಡಿ. ಅದರಿಂದ ಒಳಿತು ಅಂತಕ್ಕಂಥದ್ದು ಈ ದಿವಸ ಇಲ್ಲ ಅಂತ ಅರ್ಥ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರೋದಿಲ್ಲ. ಯಾಕೆ ಅಂತಂದರೆ ನೀವು ನನ್ನದೇ ಮಾತು ನಡಿಬೇಕು ಅನ್ನುವಂತಹ ಸಿದ್ಧಾಂತದಲ್ಲಿದ್ದರೆ ಹೇಗೆ ನೆಮ್ಮದಿ ಬರಲಿಕ್ಕೆ ಸಾಧ್ಯ ಆಗತ್ತೆ? ಮನೆಯಲ್ಲಿ ಬೇರೆ ಸದಸ್ಯರ ಮಾತನ್ನೂ ಕೂಡ ಸ್ವಲ್ಪವಾದರೂ ಕೇಳುವಂತಹ ತಾಳ್ಮೆ ಬೇಕಲ್ಲ. ಅದಿಲ್ಲ ಅಂತಾದಾಗ ನೆಮ್ಮದಿ ಎನ್ನುವಂಥದ್ದು ಹೇಗಿರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಆಸ್ತಿ ಅಥವಾ ಯಾವುದೋ ಬೆಲೆ ಬಾಳತಕ್ಕಂತಹ ವಸ್ತು ವಾಹನ ಇವೆಲ್ಲವೂ ಏನಾದರೂ ನಷ್ಟವಾಗಬಹುದು ಅಥವಾ ಅವುಗಳಿಂದ ಖರ್ಚು ಹೆಚ್ಚಾಗಬಹುದು ಅಥವಾ ದುರಸ್ತಿಗೆ ಬರಬಹುದು ಅನ್ನುವಂತಹ ಸೂಚನೆ. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.